ಸ್ನೇಹಿತರೆ, ಪಾರ್ಥ ಕರ್ಣನನ್ನು ಕುರುಕ್ಷೇತ್ರ ಯುದ್ಧಕ್ಕಿಂತಲೂ ಮೊದಲೇ 3 ಬಾರಿ ಸೋಲಿಸಿದ್ದ ಮಹಾಭಾರತದ ರಿಯಲ್ ಹೀರೋ ಅರ್ಜುನ. ನಮಸ್ಕಾರ, ನಮ್ಮ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅದು ಕೇವಲ ಒಂದು ಯುದ್ಧವಲ್ಲ, ಅದು ವಿಧಿಯೇ ಬರೆಯಿಸಿದ ಮಹಾ ಸಂಘರ್ಷ, ಸ್ನೇಹ ಧರ್ಮದ ನಡುವಿನ ಸಂಘರ್ಷ. ಈ ಮಹಾ ಸಂಗ್ರಾಮದಲ್ಲಿ ಯಾರು ಹೆಚ್ಚು, ಯಾರು ಶ್ರೇಷ್ಠ? ಮಹಾಭಾರತದ ಇತಿಹಾಸದಲ್ಲಿ ಈ ಒಂದು ಪ್ರಶ್ನೆ ಇಂದಿಗೂ ಎಲ್ಲರನ್ನ ಆಲೋಚನೆಗೆ ತಳ್ಳುತ್ತದೆ. ಹಾಗಾದರೆ ಈ ಇಬ್ಬರಲ್ಲಿ ಯಾರು ಶ್ರೇಷ್ಠ, ಯಾರು ನಿಜವಾದ ಮಹಾವೀರ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇಂಟ್ರೆಸ್ಟಿಂಗ್ ಆಗಿರುವಂತಹ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನಮ್ಮ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾರ್ಥ ಅರ್ಜುನ ಮಹಾಭಾರತದ ವೀರ ಯೋಧ. ಇಂದ್ರದೇವನ ವರಪ್ರಸಾದದಿಂದ ಕುಂತಿ ಮತ್ತೆ ಪಾಂಡುವಿನ ಪುತ್ರನಾಗಿ ಜನಿಸಿದ್ದ. ವಿಷ್ಣುವಿನ ನರನಾರಾಯಣರ ಅವತಾರದಲ್ಲಿನ ಪುನರ್ಜನ್ಮವೇ ಅರ್ಜುನ ಮತ್ತೆ ಕೃಷ್ಣ. ಪಾರ್ಥ ಕೃಷ್ಣ ವರ್ಣದವನಾಗಿದ್ದ. ಗುರು ದ್ರೋಣಾಚಾರ್ಯರ ಪ್ರಿಯ ಶಿಷ್ಯನಾಗಿ ಜಗತ್ತಿನ ಸರ್ವಶ್ರೇಷ್ಠ ಧನುರ್ಧರ ಎನಿಸಿಕೊಂಡಿದ್ದ. ಪಾರ್ಥ ರಾತ್ರಿಯಲ್ಲಿ ಎಲ್ಲರೂ ಮಲಗಿದಾಗ ಬಿಲ್ವಿದ್ಯೆ ಅಭ್ಯಾಸ ಮಾಡುತ್ತಿದ್ದ. ಪಾರ್ಥನಿಗಿಂತ ವೇಗವಾಗಿ ಬಾಣ ಬಿಡಲು ಯಾರಿಂದಲೂ ಸಾಧ್ಯವಿರಲಿಲ್ಲ. ಅಕಸ್ಮಾತಾಗಿ ಪಾರ್ಥ ಏನಾದರೂ ಹೋರಾಡಲೇಬೇಕು ಅಂತ ತನ್ನ ಪೂರ್ತಿ ಸಾಮರ್ಥ್ಯ ಹಾಕಿ ಯುದ್ಧಕ್ಕೆ ನಿಂತರೆ ಅವನನ್ನು ತಡೆಯೋಕೆ ಶ್ರೀಕೃಷ್ಣನೇ ಬರಬೇಕಾಗಿತ್ತು. ಪಾರ್ಥ 4 ಜನ ಪತ್ನಿಯರನ್ನು ಹೊಂದಿದ್ದರೂ ಸಹ ಬ್ರಹ್ಮಚಾರ್ಯ ಎನಿಸಿಕೊಂಡಿದ್ದ. ಕಾಂಡವ ದಹನದ ಸಂದರ್ಭದಲ್ಲಿ ಪಾರ್ಥ ದೇವತೆಗಳಿಂದ ಮೆಚ್ಚುಗೆ ಪಡೆದು ಅಗ್ನಿದೇವನಿಂದ ಗಾಂಡೀವಿ ಧನಸ್ಸನ್ನು ಪಡೆದುಕೊಂಡಿದ್ದ. ಮಹಾಶಿವನು ಕೂಡ ಯುದ್ಧದಲ್ಲಿ ಪಾರ್ಥನಿಗೆ ಸಮನಾದವರಿಲ್ಲ ಎಂದು ಪ್ರಶಂಸಿಸಿ ಪಾಶುಪಶಾಸ್ತ್ರವನ್ನು ನೀಡಿದ್ದ. ಕುರುಕ್ಷೇತ್ರದ ಒಂದು ಯುದ್ಧದಲ್ಲಿ ಮಹಾರಥಿ ಕರ್ಣ ತನ್ನ ಕವಚಕುಂಡಲಗಳನ್ನು ದಾನ ಮಾಡಿದ್ದರಿಂದ ಮಾತ್ರ ಪಾರ್ಥ ಕರ್ಣನನ್ನು ಸಂಹಾರ ಮಾಡಲಾಯಿತು ಎಂದು ಎಲ್ಲರೂ ತಿಳಿದಿರುತ್ತಾರೆ. ಆದರೆ ಈ ಕುರುಕ್ಷೇತ್ರ ಯುದ್ಧಕ್ಕಿಂತಲೂ ಮೊದಲೇ ಪಾರ್ಥ ಕರ್ಣನನ್ನು ಹೀನಾಯವಾಗಿ ಸೋಲಿಸಿದ್ದು ಗೊತ್ತಾ? ಹೌದು, ಆಶ್ಚರ್ಯವಾಗುತ್ತದೆ ಅಲ್ವಾ? ಸ್ನೇಹಿತರೆ, ಪಾರ್ಥ ಕರ್ಣನನ್ನು ಕುರುಕ್ಷೇತ್ರ ಯುದ್ಧಕ್ಕಿಂತಲೂ ಮೊದಲೇ 3 ಬಾರಿ ಸೋಲಿಸಿದ್ದ. ಒಮ್ಮೆ ರಾಜಸೂಯೆಯಾಗದ ಸಮಯದಲ್ಲಿ ಯುಧಿಷ್ಠಿರನ ಎಲ್ಲ ಸಹೋದರರು ಇಡೀ ಭರತ ವರ್ಷವನ್ನು ಜಯಿಸಿ ಬಂದಿರುತ್ತಾರೆ. ಆಗ ಕರ್ಣ ಕೂಡ ಸೋಲನ್ನು ಒಪ್ಪಿ ಯುಧಿಷ್ಠಿರನ ಆಧಿಪತ್ಯವನ್ನು ಒಪ್ಪಿಕೊಂಡಿರುತ್ತಾನೆ. ಇನ್ನೊಮ್ಮೆ ಪಾಂಡವರ ವನವಾಸದ ಸಮಯದಲ್ಲಿ ಪಾಂಡವರ ಹೀನಾಯ ಸ್ಥಿತಿ ಕಣ್ಣಾರೆ ಕಂಡು ಸಂತೋಷ ಪಡಲು ಬಂದ ದುರ್ಯೋಧನ, ಕರ್ಣ, ಶಕುನಿ ಗಂಧರ್ವರೊಂದಿಗೆ ಗಲಾಟೆ ಮಾಡಿ ಯುದ್ಧವಾಗಿ ಅವರಿಗೆ ಸೋತು ಬಂಧಿತರಾಗಿರುತ್ತಾರೆ. ಆಗ ಗಾಂಡೀವಿ ಅರ್ಜುನ ಏಕಾಂಗಿಯಾಗಿ ಹೋರಾಡಿ ಅವರನ್ನು ಗಂಧರ್ವರಿಂದ ಮುಕ್ತಗೊಳಿಸಿರುತ್ತಾನೆ. ಮತ್ತೊಮ್ಮೆ ವಿರಾಟ ಪರ್ವದಲ್ಲಿ ಪಾರ್ಥ ಒಬ್ಬಂಟಿಯಾಗಿ ನಿಂತು ಭೀಷ್ಮ ಸಮೇತ ಕರ್ಣನನ್ನು ಎದುರಿಸಿ ಕೌರವ ಸೇನೆಯನ್ನು ಸೋಲಿಸಿದ್ದ. ಇಲ್ಲಿ ಕರ್ಣ ಕಡಿಮೆ, ಪಾರ್ಥ ಹೆಚ್ಚು ಅಂತ ಏನಿಲ್ಲ. ಒಂದು ಸಮಯದಲ್ಲಿ ದುಶ್ಯಾಸನ ಕೂಡ ಒಂದು ಗಳಿಗೆ ಜಗತ್ತಿನ ಶ್ರೇಷ್ಠ ಧನುರ್ಧರ ಪಾರ್ಥನನ್ನು ತಡೆ ಹಿಡಿದಿರುತ್ತಾನೆ. ಕರ್ಣ ಗೆಳೆತನಕ್ಕೆ ಕೊಟ್ಟ ಬೆಲೆಯಿಂದಲೋ ಅಥವಾ ದಾನದಿಂದಲೋ ಕರ್ಣ ಎಲ್ಲರ ಮನಸ್ಸನ್ನು ಮುಟ್ಟಿದ್ದಾನೆ. ಕರ್ಣ ತನ್ನ ಹಿಂದಿನ ಜನ್ಮದಲ್ಲಿ ದುಂದೋದ್ಭವ ಎಂಬ ಕ್ರೂರಿ ರಾಕ್ಷಸ ರಾಜನಾಗಿದ್ದ. ಈತ ಬ್ರಹ್ಮನಲ್ಲಿ ಘೋರ ತಪಸ್ಸನ್ನು ಮಾಡಿ ಸಹಸ್ರ ಕವಚಗಳನ್ನು ಪಡೆದುಕೊಂಡಿರುತ್ತಾನೆ. ಈ ದುಂದೋದ್ಭವ ರಾಕ್ಷಸ ರಾಜನ ಸಂಹಾರಕ್ಕಾಗಿ ವಿಷ್ಣು, ನರ ಮತ್ತೆ ನಾರಾಯಣ ಎಂಬ ಋಷಿಗಳ ಅವತಾರವನ್ನು ತಾಳಿರುತ್ತಾನೆ. ಈ ನರನಾರಾಯಣರ ಮುಂದಿನ ಜನ್ಮವೇ ಅರ್ಜುನ ಮತ್ತೆ ಕೃಷ್ಣ. ಮಹಾಭಾರತದ ರಿಯಲ್ ಹೀರೋ ಅರ್ಜುನ. ಎಲ್ಲರೂ ಕರ್ಣ ಅನ್ನಬಹುದು. ಮಹಾಭಾರತವನ್ನು ಸಂಪೂರ್ಣವಾಗಿ ಓದಿ ವೇದವ್ಯಾಸರ ಮಹಾಭಾರತ ಅರ್ಜುನನನ್ನು ನಾಯಕ ಎಂದಿದೆ. ಈ ಒಂದು ವಿಡಿಯೋದಲ್ಲಿ ನಾನೇನಾದರೂ ತಪ್ಪಾಗಿ ಹೇಳಿದರೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ. ಮತ್ತು ನಮ್ಮ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋದ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೋದನ್ನು ಮರಿಬೇಡಿ. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.